ಸರ್ ಹೇಗೆ ಇದರಿಂದ ಅಮೆರಿಕದಿಂದ ಬಂದಿದ್ದೀರಾ ಓಟ್ ಹಾಕೋದಕ್ಕೋಸ್ಕರ? ಹೌದು. ಹೇಳಿ ಸರ್, ಹೇಗಿದೆ ಸರ್? ಸೊ ಅದೇ ಈಗ ಪ್ರತಿ ಸಲ ಎಲೆಕ್ಷನ್ ಆದಾಗ್ಲೂ ನಾನು ಯಾವಾಗಲೂ ಟಿ ವಿ ಚಾನಲಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಎಷ್ಟಾಯಿತು ಅಂಥೇಳಿ ಭಾಳ ಗಮನ ಕೊಟ್ಟು ಅದನ್ನು ಫಾಲೋ ಮಾಡ್ತೀನಿ. ಈಗ ಯಾವಾಗ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ವೋಟಿಂಗ್ ಪರ್ಸೆಂಟೇಜ್ ತುಂಬ ಕಮ್ಮಿ ಆಗಿದೆ ಅಂತ ನೋಡ್ತೀನಿ, ಇದೊಂದು ಭಾಳ ಬೇಜಾರಿನ ವಿಷಯ ಆಗಿರುತ್ತೆ ನನಗೆ. ಯಾಕೆ ಅಂತಂದರೆ ಈಗ ವೋಟ್ ಮಾಡೋದು ಅನ್ನೋದು ಒಂದು ಬಹಳ ದೊಡ್ಡ ಪ್ರಿವಿಲೇಜ್ ನಮಗೆ. ಯಾಕೆ ಅಂತಂದರೆ ಈಗ ನಮ್ಮ ದೇಶದ ಒಂದು ಡೈರೆಕ್ಷನನ್ನು ಒಂದು ಸೆಟ್ ಮಾಡೋವಂಥ ಒಂದು ಆ್ಯಕ್ಟ್ ಅದು. ಸೊ ಅದನ್ನು ಜನ ಯಾಕೆ ಚಾಯ್ಸ್ ಮಾಡೋದಿಲ್ಲ ಅದನ್ನು ಎಕ್ಸಸೈಸ್ ಮಾಡೋದಕ್ಕೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗೇ ಉಳಿದ್ಬಿಡುತ್ತೆ. ಈಗ ಭಾಳಷ್ಟು ಸಿನಿಮಾ ನಟರು ನಟಿಯರು ಇವರೆಲ್ಲ ಎನ್ಕರೇಜ್ ಮಾಡಿನೂ ಕೂಡ ಯಾಕೆ ಒಂದು ಪರ್ಸೆಂಟೇಜ್ ಎಲ್ಲ ಕಮ್ಮಿ ಆಗಿದೆ ಅನ್ನೋದು ಒಂದು ಕ್ವಶನ್ ಆಗಿ ಉಳಿದಿರುತ್ತೆ. ಸೊ ಅಟ್ಲೀಸ್ಟ್ ನನ್ನ ಕಡೆಯಿಂದ ಒಂದು ಏನು ಪ್ರಯತ್ನ ನಾವು ಪಡ್ಬೋದು, ಒಂದು 4 ಜನಕ್ಕೆ ಅಟ್ಲೀಸ್ಟ್ ಇದನ್ನು ನೋಡಿ ಒಂದು ವೋಟ್ ಮಾಡೋ ಒಂದು ಅವೇರ್ನೆಸ್ ಒಂದು ಕ್ರಿಯೇಟ್ ಆದರೆ ಅದರಿಂದ ನನಗೇನೋ ಒಂದು ಕಾಂಟ್ರಿಬ್ಯೂಟ್ ಮಾಡ್ದಂಗೆ ಇರುತ್ತೆ ಅಂಥೇಳಿ ನಾವು ಆ್ಯಕ್ಚುಲಿ ಪ್ರತಿ ಸಲನೂ ವೋಟ್ ಆಗಬೇಕಾದ್ರೆ ನಾವು ಇಲ್ಲಿ ಬರೋದು ಹೋಗೋದು ನಮ್ಮ ಪ್ಲ್ಯಾನ್ ಕಂಪ್ಲೀಟಾಗಿ ಅದ್ರ ಸುತ್ತನೇ ನಾವು ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಈ ಸಲನೂ ಕೂಡ ಚುನಾವಣೆ ಡೇಟ್ಸ್ ಎಲ್ಲ ಅನೌನ್ಸ್ ಆದ ತಕ್ಷಣ ಸೊ ನಾವು ಬರೋದನ್ನು ಹೋಗೋದನ್ನು ಈಗ ನನ್ನ ವೈಫ್ದ ವೋಟಿಂಗ್ ಶೆಡ್ಯೂಲ್ ಆಗಲಿ ನನ್ನ ವೋಟಿಂಗ್ ಶೆಡ್ಯೂಲ್ ಆಗಲಿ ಅದನ್ನೆಲ್ಲ ಕವರ್ ಆಗೋಂಗೆ ನಾವು ಪ್ಲ್ಯಾನ್ ಮಾಡಿಕೊಂಡು ಬಂದು ಹೋಗ್ತಾ ಇದ್ದೀವಿ. ಸೊ ಈ ಮೂಲಕ ನಾವು ಏನು ಹೇಳೋದು ಅಂತಂದರೆ ಇದು ವೋಟ್ ಮಾಡೋದು ಒಂದು ಬಹಳ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಆಗಿದೆ. ಯಾಕೆ ಅಂತಂದರೆ ಈಗ ನಮ್ಮ ದೇಶದ ಒಂದು ಡೈರೆಕ್ಷನನ್ನು ಅದು ಸೆಟ್ ಮಾಡುತ್ತೆ. ಈಗ ಒಂದು ಸಣ್ಣ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ಈಗ ಈ ಸಲ ವೋಟ್ ಮಾಡಿದ್ರಲ್ಲಿ 100% ಅಷ್ಟು ವೋಟು ಬರೀ 50 ವರ್ಷದ ಕೆಳಗಿನ ಮಟ್ಟವ್ರು ಮಾತ್ರ ಮಾಡಿದ್ದಾರೆ ಅಂತ ಇಫ್ ಇನ್ ಕೇಸ್ ಏನಾದರೂ ಒಂದು ಡೇಟಾ ರಿಲೀಸ್ ಆಯಿತು ಅಂದರೆ ಯಾವ ಪೊಲಿಟಿಕಲ್ ಪಕ್ಷನಾಗಲಿ ಅಥವಾ ಯಾವ ಪೊಲಿಟಿಕಲ್ ಪಾರ್ಟಿನೇ ಆಗಲಿ ಸೊ ಯಾರದ್ದು ನೆಕ್ಸ್ಟ್ ಎಲೆಕ್ಷನಲ್ಲಿ 50 ವರ್ಷದ ಮೇಲ್ಪಟ್ಟವರಿಗೆ ಯಾವುದೇ ಥರವಾದ ಸೌಲಭ್ಯಗಳಾಗಲಿ ಅಥವಾ ಯಾವುದೇ ಥರದ ಒಂದು ಪಾಲಿಸಿಗಳಾಗಲಿ ಇರೋದಿಲ್ಲ. ಸೊ ಇದರಿಂದ ಏನಾಗತ್ತೆ ಅಂತಂದರೆ ಈಗ ಏನು ಪಾಲಿಸಿ ಮಾಡಿದ್ರು, ಏನು ಒಂದು ವ್ಯವಸ್ಥೆ ಕ್ರಿಯೇಟ್ ಮಾಡಿದ್ರು ಏನಿದ್ರು ಅದು 50 ವರ್ಷದ ಮೇಲ್ಪಟ್ಟವ್ರಿಗೆ ಯಾವತ್ತೂ ಅದು ತಲುಪುವಂಥ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಈ ನಮ್ಮ ದೇಶದಲ್ಲಿರೋ ಪ್ರತಿಯೊಬ್ಬನಿಗೂ ನಮ್ದು ಎಲ್ಲ ಸೌಲಭ್ಯಗಳು ದೊರಕಬೇಕು ಅಂತ ಆದರೆ ಸೊ ಎಲ್ಲರೂ ವೋಟ್ ಮಾಡೋದು ಅದರಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಯಾರಾದ್ರೂ ಇಫ್ ಇನ್ ಕೇಸ್ ಮಿಸ್ ಔಟ್ ಮಾಡಿದರೆ ಸೊ ಅಂಥ ಒಂದು ಆ ಗ್ರೂಪ್ ಆಫ್ ಪೀಪಲ್ನಿಗೆ ಸೊ ಯಾವುದೇ ಥರದ ಒಂದು ಪಾಲಿಸಿ ಕ್ರಿಯೇಟ್ ಆಗೋದಾಗಲಿ ಅಥವಾ ಒಂದು ಇಂಪಾರ್ಟೆನ್ಸ್ ಇರೋದಾಗಲಿ ಅದು ಇರೋದಿಲ್ಲ. ಸೊ ಇದೊಂದನ್ನು ನಾವು ಎನ್ಕರೇಜ್ ಮಾಡೋಕ್ಕೋಸ್ಕರ ಸೊ ನಾವು ಒಂಥರ ಇದನ್ನು ಒಂದು ಇದಾಗಿ ಫಾಲೋ ಮಾಡ್ತಾ ಇದ್ದೀವಿ. ಸೊ ನಾವು ಈ ಮೂಲಕ ಬೇರೆಯವ್ರಿಗೆ ಕೇಳ್ಕೊಳ್ಳೋದು ಇಷ್ಟೇ. ಸೊ ನಂದು ಒಬ್ಬೊಂದು ಓಟ್ ಹೋದರೆ ಏನಾಗುತ್ತೆ ಅಂತ ಒಂದು ಯೋಚನೆ ಮಾಡಿದೆ. ಸೊ ಆ ಯೋಚನೆ ನಾವು ಮಾಡಿದೆ, ಈಗ ಅಲ್ಲಿಂದ ಇಲ್ಲಿಗೆ ಬಂದು ವೋಟ್ ಮಾಡ್ತಾ ಇದ್ದೀವಿ. ಸೊ ಪ್ರತಿಯೊಬ್ಬರು ಹೀಗೆ ನಂದೊಬ್ಬೊಂದು ವೋಟ್ ಹೋದರೆ ಏನಾಯಿತು ಅನ್ನೋ ಯೋಚನೆಯನ್ನು ಬಿಟ್ಟು ಒಂದು ರಿಕ್ವೆಸ್ಟ್ ಇದು, ಪ್ರತಿಯೊಬ್ಬರು ವೋಟ್ ಮಾಡಬೇಕು ಅಂತ. ಎಲ್ಲಿಂದ ಬಂದಿರೋ ಸರ್ ನೀವು? ಅಲ್ಲಿ ಈಗ ಎಷ್ಟು ವರ್ಷದಿಂದ ಈ ಥರ ರೂಢಿಸ್ಕೊಂಡು ಬಂದಿದ್ದೀವಿ? ಸೊ ನಾವು ಅಲ್ಲಿ ಈಗ ಇದು 7ನೇ ವರ್ಷ ಅಲ್ಲಿ ಅಮೆರಿಕದಲ್ಲಿರೋದು. ಸೊ ಇದ್ರ ಹಿಂದೆ ನಾವು ಕ್ಯಾಲಿಫೋರ್ನಿಯಾದಲ್ಲಿದ್ವಿ. ಸೊ ಅಲ್ಲಿಂದನೂ ಇಲ್ಲಿಗೆ ಬರ್ತಾ ಇದ್ವಿ. ಸೊ ಕ್ಯಾಲಿಫೋರ್ನಿಯಾದಲ್ಲೂ ಇದ್ದಾಗಲೂ ಅಲ್ಲಿಂದ ಇಲ್ಲಿಗೆ ಬಂದು ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನಲ್ಲೂ ಕೂಡ ವೋಟ್ ಮಾಡಿದ್ವಿ. ಸೊ ಈಗ ರೈಟ್ ನಾವು ಟೆನೆಸಿ ಅನ್ನೋ ಒಂದು ರಾಜ್ಯದಲ್ಲಿದ್ದೀವಿ. ಸೊ ಆ ಟೆನೆಸಿ ರಾಜ್ಯದೊಳಗೆ ಆ್ಯಕ್ಚುಲಿ ಇಶಾ ಇನ್ಸ್ಟಿಟ್ಯೂಟ್ ಅಂಥೇಳಿ ಒಂದು ಆಶ್ರಮ ಇದೆ. ಸೊ ಆಶ್ರಮದೊಳಗೆ ವಾಸ ಮಾಡ್ತಿರೋದು ನಾವು. ಸೊ ಅಲ್ಲಿಂದ ನಾವು ಇಲ್ಲಿಗೆ ಬರಬೇಕು ಅಂತಂದರೆ ಅದೇನೊಂದು ಸಿಂಪಲ್ ಅಲ್ಲ. ಈಗ ನಮ್ಮದು 3 ವರ್ಷ ಮಗು ಇದೆ ನಮಗೆ. ಸೊ ನಾವು ಅಲ್ಲಿಂದ ನಮಗೆ ನಿಯರೆಸ್ಟ್ ಏರ್ಪೋರ್ಟಿಗೆ ಬರಬೇಕು ಅಂತಂದರೆ ಹತ್ತತ್ರ 3 ಗಂಟೆ ಜರ್ನಿ ಮಾಡಬೇಕು. ಸೊ ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂತಂದರೆ ಮಧ್ಯೆ ಒಂದು ಸ್ಟಾಪ್ ಇದೆ, ಹತ್ತತ್ರ ಒಂದು 22 ಗಂಟೆ ಜರ್ನಿ ಇದೆ ಆ ಚಿಕ್ಕ ಮಗುನ ಕರ್ಕೊಂಡು. ಸೊ ಅಲ್ಲಿಂದ ಮತ್ತೆ ನಾವು ಶಿವಮೊಗ್ಗಕ್ಕೆ ಬರಬೇಕು ಅಂತಂದು ಒಂದು ಟ್ಯಾಕ್ಸಿ ತೊಗೊಂಡು ಆಲ್ಮೋಸ್ಟ್ ಒಂದು 5-6 ಗಂಟೆ ಜರ್ನಿ ಮಾಡ್ತೀವಿ. ಒಂದ್ಸಲ ನಾವು ಅಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಮನೆಯಿಂದ ಸೊ ಇಲ್ಲಿಗೆ ರೀಚ್ ಆಗಿ ನಾನು ಶಿವಮೊಗ್ಗದ ಮನೆ ರೀಚ್ ಆಗೋಕ್ಕೆ ಹತ್ತತ್ರ ನನಗೊಂದು 30ರಿಂದ 35 ಗಂಟೆ ತೊಗೊಳುತ್ತೆ. ಸೊ ಇಷ್ಟೆಲ್ಲ ಪೇಯ್ನ್ ಪ್ರೊಸೆಸ್ ಇದ್ರೂ ನಾವು ಯಾಕೆ ಬರ್ತೀವಿ ಅಂತಂದರೆ ಇದೊಂದು ಗೆಸ್ಚರ್ ಆಗಿರಬೇಕು. ಯಾಕೆಂತಂದ್ರೆ ಎಷ್ಟು ಇಂಪಾರ್ಟೆಂಟ್ ಈ ಪ್ರಾಸೆಸ್ಸು ಅನ್ನೋದು. ಸೊ ಈಗ ನಾನು ಮಾಡಿ ಅದರಿಂದ ಅಟ್ಲೀಸ್ಟ್ ಇನ್ನೊಬ್ಬನಾದರೂ ಇನ್ಸ್ಪೈರ್ ಆಗಿ ಈಗ ಮಾಡದೇ ಇರೋನು ಮಾಡಿದರೆ ಸೊ ಅದರಿಂದ ನಮಗೆ ಎಷ್ಟೋ ಒಂದು ಖುಷಿ ಸಿಗುತ್ತೆ. ಸರ್ ನೀವೇನು ಕೆಲಸ ಮಾಡೋದು? ಸೊ ನಂದು ಡೆಸಿಗ್ನೇಷನಲ್ಲಿ ಇಂಜಿನಿಯರಿಂಗ್ ಮ್ಯಾನೇಜರ್ ಅಂತೇಳಿ ಒಂದು ಸಣ್ಣ ಸ್ಟಾರ್ಟಪ್ಪಲ್ಲಿ ಕೆಲಸ ಮಾಡ್ತೀನಿ ನಾನು. ಸೊ ಇದು ಸಾಫ್ಟ್ವೇರ್ IT ರಿಲೇಟೆಡ್ ಅಲ್ಲಿದೆ. ಸರ್ ಈಗ ಎಷ್ಟು ಖರ್ಚು ಬರುತ್ತೆ ಸರ್ ಅಲ್ಲೆಲ್ಲ ಇಲ್ಲಿಗೆ ಬಂದು ವೋಟಿಂಗ್ ಮಾಡಿ? ಅದು ವೋಟಿಂಗ್ ಪರ್ಪಸ್ಗೆ ಬರ್ತೀರಾ ನೀವು? ಫ್ಯಾಮಿಲಿ ಜೊತೆಗೆ ವೋಟಿಂಗ್ ಪರ್ಪಸ್? ಹೌದು. ನಿಮಗೆ ಓವರಾಲ್ ಖರ್ಚು ಎಷ್ಟಾಗುತ್ತೆ? ಸೊ ಇದು ಅಟ್ಲೀಸ್ಟ್ ನಾವು ಬೇರ್ ಮಿನಿಮಮ್ ಎಕನಾಮಿಕ್ ಕ್ಲಾಸ್ ಟಿಕೆಟ್ ಅಂತ ಏನು ಹೇಳ್ತೀವಿ. ಸೊ ನಾವು ಯಾವ ಥರ ಆಯ್ಕೆ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬೇರ್ ಮಿನಿಮಮ್ ಕಾಸ್ಟ್ ಅಂತಂದ್ರೂ ಒಂದು ಎಕನಾಮಿಕ್ ಕ್ಲಾಸ್ ಟಿಕೆಟಲ್ಲಿ ಬರಬೇಕು ಅಂತಂದರೆ
ಒಬ್ಬೊಬ್ಬರಿಗೆ ಅಟ್ಲೀಸ್ಟ್ ಒಂದು $1,500 ಚಾರ್ಜ್ ಆಗುತ್ತೆ ಅದು. ಸೊ ಅದು ಇವತ್ತಿನ ರೇಟಿಗೆ ಇಲ್ಲಿಗೆ ಒಂದೊಂದು ಡಾಲರ್ಗೆ $83 ಇದೆ ಅಂತಂದರೆ, ಸೊ ಅದು ಒಬ್ಬರಿಗೆ ಟಿಕೆಟ್ ಖರ್ಚು ಹತ್ತತ್ರ 1,30,30,000 ತನಕ ಆಗುತ್ತೆ. ಸೊ ನಮ್ಮ 3 ಜನದ್ದು ಅಂತಂದರೆ ಅದು 3 ಜನದ ಟಿಕೆಟ್ ಆಗುತ್ತೆ. ಸರ್, ಈಗ ಇಂಡಿಯಾದಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಕೆಲವು ನೀವು ಬೆಂಗಳೂರೇ ನೋಡಿದ್ರೆ ವೋಟಿಂಗ್ಗೆ ಬರಲ್ಲ, ರಜಾ ಇರುತ್ತೆ, ಎಂಜಾಯ್ ಮಾಡಕ್ ಹೋಗ್ತಾರೆ, ಅವ್ರಿಗೆ ಹೇಳಕ್ಕೆ ಸೊ ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈಗ ನಮ್ಮ ಕೈಲಿ ಎಷ್ಟು ದೊಡ್ಡದ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಅನ್ನೋದು ನಮಗೆ ಒಂಥರ ರಿಯಲೈಸ್ ಆಗಿಲ್ಲ. ಈಗ ನಾವು ವೋಟ್ ಮಿಸ್ ಮಾಡೋದ್ರಿಂದ ಈಗ ನಮ್ಮ ರಾಜ್ಯದ ಕಂಪ್ಲೀಟ್ ಒಂದು ಪಾಲಿಸಿ ಡೈರೆಕ್ಷನ್ನೇ ಚೇಂಜ್ ಆಗಿಬಿಡುತ್ತೆ. ಈಗ ನಾವು ರಸ್ತೆ ಸರಿ ಇಲ್ಲ ಅಥವಾ ಇನ್ನೇನೋ ಪ್ರಾಬ್ಲಮ್ ಇದೆ ಬೆಂಗಳೂರಲ್ಲಿ, ಈ ಥರದ್ದೆಲ್ಲ ಕಂಪ್ಲೇಂಟ್ಸ್ ಮಾಡೋಕ್ಕಿಂತ ಮುಂಚೆ ನಾವು ಮಾಡ್ಕೊಬೇಕಾರೋ ಒಂದು ಪ್ರಶ್ನೆ ಅಂತಂದರೆ, ನಾವು ವೋಟ್ ಮಾಡಿದ್ದೀವ. ಈಗ ಬೆಂಗಳೂರವ್ರು ವೋಟ್ ಮಾಡಿಲ್ಲ ಅಂತಂದಮೇಲೆ ಈಗ ಯಾರು ಕೂಡ ಬೆಂಗಳೂರವರಿಗೆ ಒಂದು ಪಾಲಿಸಿ ಕ್ರಿಯೇಟ್ ಮಾಡೋ ಅವಶ್ಯಕತೆನೇ ಬರೋದಿಲ್ಲ ಪೊಲಿಟಿಷಿಯನ್ಸಿಗೆ. ಈಗ ನಾವು ಏನು ಟೆಕ್ಕೀಸ್ ಅಂತ ಕರಿತೀವಿ, ಸೊ ಈಗ ನಮ್ಮ ಪರವಾಗಿ ಯಾರಾದರೂ ಕೆಲಸ ಮಾಡಬೇಕು, ಯಾರಾದರೂ ಅದ್ರ ಸುತ್ತ ಪಾಲಿಸಿ ಮಾಡಬೇಕು, ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕು ಅಂತಂದರೆ, ಈಗ ನಾವು ಅದಕ್ಕೆ ವೋಟ್ ಮಾಡ್ತೀವೋ ಇಲ್ವೋ, ಈಗ ಇವರೆಲ್ಲ ವೋಟ್ ಮಾಡ್ತಾರಾ, ಸೊ ಇವರು ಇಫ್ ಇನ್ ಕೇಸ್ ನಾವು ಈ ಕೆಲಸ ಮಾಡಲಿಲ್ಲ ಅಂತಂದರೆ ಇದ್ರ ಪರಿಣಾಮ ಏನು ಅನ್ನೋದು ಪೊಲಿಟಿಷಿಯನ್ಸಿಗೆ ಇಲ್ಲವೇ ಇಲ್ಲ. ಈಗ ಯಾರು ವೋಟ್ ಮಾಡೋರೇ ಇಲ್ಲ ಅಂತಂದಮೇಲೆ ಆಬ್ವಿಯಸ್ಲಿ ಅವ್ರ ಕಡೆಗೆ ಏನು ಕೆಲಸ ಆಗೋದಿಲ್ಲ. ಇದು ಸರಿ ತಪ್ಪು ಅನ್ನೋ ಒಂದು ಇದರಲ್ಲಿ ಹೇಳ್ತಾ ಇಲ್ಲ, ಈಗ ಇವತ್ತಿನ ಪ್ರಾಕ್ಟಿಕಲಿ ಹೆಂಗೆ ನಡೀತಾ ಇದೆ ಅನ್ನೋ ಒಂದು ಆಧಾರದ ಮೇಲೆ ನಾನು ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಈಗ ನಮಗೆ ಏನಾದರೂ ಇಫ್ ಇನ್ ಕೇಸ್ ಕೆಲಸ ಆಗಬೇಕು ಅಥವಾ ನಾವು ಹೆಂಗೆ ಈ ದೇಶನ ಮುಂದುವರ್ಸ್ಕೊಬೇಕು, ಈ ರಾಜ್ಯನ ಹೋಗಬೇಕು ಅಂತ ಅನ್ಕೊಂತೀವಿ, ಸೊ ಅದಕ್ಕೆ ಈ ವೋಟ್ ಮಾಡೋದು ಒಂದು ಇಂಪಾರ್ಟೆಂಟ್ ಸ್ಟೆಪ್ ಆಗಿದೆ. ಸೊ ಒಂದ್ಸಲ ಯಾವಾಗ ವೋಟಿಂಗ್ ಪರ್ಸೆಂಟೇಜ್ ಹತ್ತಿರ ಒಂದು 80-90 ಎಲ್ಲ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಸೊ ಅವಾಗ ಪ್ರತಿಯೊಬ್ಬರದ್ದು ಮಾತು ಇಂಪಾರ್ಟೆಂಟ್ ಆಗುತ್ತೆ. ಅವಾಗ ಸೊ ಯಾರು ನಮ್ಮನ್ನ ಕಡೆಗಣಿಸ್ಕೊಳಕ್ಕಾಗೋದಿಲ್ಲ. ಸೊ ಈಗ ಇಫ್ ಇನ್ ಕೇಸ್ ಇವ್ರು ಕೆಲಸ ಮಾಡ್ಕೊಡ್ಲಿಲ್ಲ ಅಂದ್ರೆ ನಮಗೆ ಒಂದು 5% ವೋಟ್ ಕಮ್ಮಿ ಆಗುತ್ತೆ ಅಂದರೆ ಯಾವ ಪೊಲಿಟಿಕಲ್ ಪಾರ್ಟಿನೂ ಅವಾಗ ಅದನ್ನು ಇಗ್ನೋರ್ ಮಾಡೋಕ್ಕಾಗೋದಿಲ್ಲ. ಸೊ ಇದು ಬರೀ ಒಂದು ದಿವಸದ್ದು ಅಥವಾ ಯಾರೋ ಹೇಳಿ ಬೇರೆಯವರಿಗೋಸ್ಕರ ಮಾಡಬೇಕಾಗಿರೋದಲ್ಲ. ಈಗ ನಮಗೆ ಇವೆಂಚುಲಿ ಲಾಂಗ್ ಟರ್ಮಲ್ಲಿ ಕೆಲಸ ಆಗಬೇಕು ಅಂತಂದರೆ ಈ ಪ್ರೋಸೆಸ್ ಭಾಳ ಇಂಪಾರ್ಟೆಂಟು. ಹಾಗಾಗಿ ಸರ್, ಈಗ ನೀವು ಅಮೆರಿಕದಲ್ಲಿ 5-6 ವರ್ಷದಿಂದ ವರ್ಕ್ ಮಾಡ್ತಿದ್ದೀರಿ. ಸೊ ಅಲ್ಲಿ ಎಲೆಕ್ಷನ್ಗೂ ಇಲ್ಲಿ ವ್ಯತ್ಯಾಸ ಏನು? ಅಲ್ಲಿ ಪರ್ಸೆಂಟೇಜ್ ಎಷ್ಟು? ಸೊ ಅಲ್ಲಿ ಎಲೆಕ್ಷನ್ಗೆ ಇಲ್ಲಿ ಎಲೆಕ್ಷನ್ಗೆ ಒಂದು ಮೇಜರ್ ವ್ಯತ್ಯಾಸ ಏನು ಅಂತಂದರೆ, ಅಲ್ಲಿ ಪೇಪರ್ ಬ್ಯಾಲೆಟಲ್ಲಿ ಮತ್ತೆ ಅದನ್ನು ಮೇಲ್ ಥ್ರೂ ಮಾಡೋ ಒಂದು ಆಪ್ಷನ್ ಇದೆ ಅವರಿಗೆ. ಸೊ ಹಾಗಾಗಿ ಅಲ್ಲಿದ್ದ ಪರ್ಸೆಂಟೇಜ್ ಒಂಚೂರು ಜಾಸ್ತಿ ಇರುತ್ತೆ. ಯಾಕೆ ಅಂತಂದರೆ ಮನೆಯಲ್ಲೇ ಕೂತ್ಕೊಂಡು ಎಲ್ಲರೂ ವೋಟ್ ಮಾಡಿ ಒಂದು 15 ದಿವಸ ಮುಂಚೆನೇ ಅದನ್ನು ಪೋಸ್ಟ್ ಮಾಡಿಬಿಟ್ಟಿರ್ತಾರೆ. ಸೊ ಹಾಗಾಗಿ ಅಲ್ಲಿದ ವೋಟ್ ಮಾಡೋ ಒಂದು ಅನುಕೂಲತೆ ಒಂಚೂರು ಜಾಸ್ತಿ ಇದೆ ಅಂತ ಹೇಳ್ಬೋದು. ಸೊ ನಮಗೂ ಆ ಥರ ಇಲ್ಲಿ ಇಫ್ ಇನ್ ಕೇಸ್ US ಆ ಥರದ್ದೊಂದು ಆಪ್ಷನ್ ಕ್ರಿಯೇಟ್ ಆದರೆ ಇನ್ನೂ ಭಾಳಷ್ಟು ಜನಕ್ಕೆ ಈ ಅವಕಾಶನ ಸಿಗೋ ಚಾನ್ಸ್ ಇದೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಮನೋಜ್ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.